थाय रुक्मिणेशाय नमो वेदान्तवेदिनी। ओं रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतम अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ದ್ಯೂತ ಆಡಿ ಆಯಿತು, ಧರ್ಮರಾಜ ಎಲ್ಲ ಕಳ್ಕೊಂಡಾಯಿತು. ಸೊ ಏನು ಬಹಳಷ್ಟು ಕೀಟ್ಲೆ ಕೊಟ್ಟರು, ಬಹಳಷ್ಟು ಅವಮಾನ ಮಾಡಿದರು. ಸೊ ಭೀಮನ ಪ್ರತಿಜ್ಞೆಗಳು ಒಂದು ಏನಂತ ಹೇಳಿದ್ರೆ ಆ ಒಂದು ತೊಡೆ ಮುರಿತೇನೆ ಅಂತ ಮೊದಲನೇ ಪ್ರತಿಜ್ಞೆ ಮಾಡಿದ ಭೀಮಸೇನ. ಆಮೇಲಿಂದ ಎರಡನೇ ಪ್ರತಿಜ್ಞೆ ಯಾವುದು? ಭೀಮಸೇನ ಮಾಡಿದ್ದು ಕೃಷ್ಣನನ್ನು ನಿಂದಿಸಿದ್ದಕ್ಕೆ ನಿನ್ನನ್ನು ಕೆಡವಿ ಹಾಕಿ ನಿನ್ನ ತಲೆಯನ್ನು ತುಳಿದು ಮಣ್ಣು ಮಾಡ್ತೇನೆ ಅನ್ನೋಂಥದ್ದು ಎರಡನೇ ಪ್ರತಿಜ್ಞೆ. ಮೂರನೇ ಕರ್ಣ ಅವಳನ್ನು ಏನು ಮಾಡಿದ, ಇಷ್ಟೆಲ್ಲ ಮಾಡಿದ, ನಿನಗೆ ಯಾರು ಇಲ್ಲ ಗಂಡಂದಿರಂತೂ ಇಲ್ವಲ್ಲ, ಇನ್ನೀಗ ನಿನಗೆ ದುರ್ಯೋಧನನೇ ಅಲ್ವಾ. ಸೊ ಅಂತ ಹೇಳ್ಕೊಂಡು ಕರ್ಣ ಹೇಳಿದರೆ ದುರ್ಯೋಧನ ಬಂದು ನನ್ನ ತೊಡೆ ಮೇಲೆ ಕೂತ್ಕೋ ಅಂತ ದ್ರೌಪದಿಗೆ ಹೇಳಿದಾಗ, ನೀನು ಯಾವ ತೊಡೆಯನ್ನು ಹೇಳಿದ್ಯೋ ಆ ತೊಡೆಯನ್ನು ಸೀಳಿ ಹಾಕ್ತೇನೆ ಅನ್ನುವಂಥ ಪ್ರತಿಜ್ಞೆ ಮಾಡಿದ ಭೀಮಸೇನ. ಅಲ್ಲಿಂದ ಇನ್ನೀಗ ಏನಂತ ಹೇಳಿದರೆ ಈ ಪಾಂಡವರದ್ದು ಪೋಷಾಕು, ರಾಜ ಪೋಷಾಕು ಯಾತಕ್ಕೆ? ಅವರೆಲ್ಲ ದಾಸರಾಗಿದ್ದಾರಲ್ಲ, ಸೋತು ಹೋಗಿದ್ದಾರಲ್ವ, ಅವರ ಪೋಷಾಕು ಬಿಚ್ಚು ಅಂತೇಳಿ ದುರ್ಯೋಧನ ದುಶ್ಯಾಸನಿಗೆ ಹೇಳುವಾಗ ಅಂತೇಳಿದರೆ ಆ ನಾರುಮಡಿಗಳನ್ನು ತಗೊಂಡು ಹರಿದು ಹೋದ ನಾರುಮಡಿಯ ಅಂತ ಕೃಷ್ಣಾಜಿನವ ಯಾವುದು ಅಂಥವ್ರು ಏನು ಕೊಟ್ಟಿದ್ದಾರೋ ಅದನ್ನು ಬೇಗ ಅವರು ಪಾಂಡವರು ಉಟ್ಕೊಂಡು ತಮ್ಮ ಮೊದಲನ ಬಟ್ಟೆಯನ್ನು ತೆಗೆದು ಬಿಸಾಡಿದರು. ಇವನು ಏನು ಕೈ ಹಾಕೋದು ಬೇಡ ಅಂತ. ಆದರೆ ಪಾಪಿಷ್ಟರಾದ ಈ ದುರ್ಯೋಧನ ದುಶ್ಯಾಸನರು ಏನು ಮಾಡಿದರು, ಈಗ ದ್ರೌಪದಿಯಾದ ವಸ್ತ್ರವನ್ನು ಬಿಚ್ಚು ಅಂತ ಹೇಳ್ಕೊಂಡು ಅವನು ಆಜ್ಞೆ ಕೊಟ್ಟ. ಇವನು ಹೋಗಿ ಸೀರೆಗೆ ಕೈ ಹಾಕಿದ. ಆಗ ಭೀಮಸೇನ ಅಂದರೆ ಇಷ್ಟು ನೀಚ ಕೆಲಸಕ್ಕೆ ಅಂತ ಹೇಳಿದರೆ ಎಲ್ಲ ಇಡೀ ಸಭೆ ನೋಡ್ತಾ ಇರುವಂತೆಯೇ ಮಹಾರಾಣಿಯಾದ ಅತ್ಯಂತ ಪವಿತ್ರ ಸಾಧ್ವಿ ಶಿರೋಮಣಿಯಾದ ದ್ರೌಪದಿ ದೇವಿಯ ಸೀರೆಗೆ ಕೈ ಹಾಕಿದ ದುಶ್ಯಾಸನ ಅನ್ನುವಂಥ ಕೋಪ ಏನಾಯಿತು ವೃಕೋದರನಿಗೆ. ಮಧ್ವಾಚಾರ್ಯ ಹೇಳ್ತಾರೆ ವೃಕೋದರ ಅಂತೇಳಿದ್ರೆ ಹೊಟ್ಟೆಯಲ್ಲಿ ಉರಿತಾ ಇದೆ ಜ್ವಾಲೆ, ಅದಕ್ಕೆ ತುಪ್ಪ ಬಿದ್ದಿದೆ. ಯಾಕಂತೇಳಿದ್ರೆ ಆ ದ್ರೌಪದಿಯ ಸೀರೆ ಕೈ ಹಾಕಿದ್ದಾನೆ ದುಶ್ಯಾಸನ ಎಳಿಲಿಕ್ಕೆ. ಸೊ ಈ ರೀತಿ ದುಶ್ಯಾಸನ ಇನ್ನೇನು ಎಳಿತಾ ಇರುವಾಗ ಭೀಮಸೇನ ಪ್ರತಿಜ್ಞೆ ಮಾಡ್ತಾನೆ, ಈ ದ್ರೌಪದಿಯ ಸೀರೆಗೆ ಕೈ ಹಾಕಿ ಅವಳ ಅವಮಾನ ಮಾಡಲಿಕ್ಕೆ, ಮಾನಾಪರಣ ಮಾಡಲಿಕ್ಕೆ ಯಾರು ಹೊರಟಿದ್ದಾರೋ ಈ ದುಶ್ಯಾಸನ, ಅವನನ್ನು ಏನು ಮಾಡ್ತೇನೆ, ಅವನ ಎದೆಯನ್ನು ಬಗೆದು, ಹೇಗೆ ಹಿರಣ್ಯಕಶಿಪುವಿನ ಎದೆಯನ್ನು ನರಸಿಂಹದೇವರು ಬಗೆದಿದ್ದಾರೋ ಅದೇ ರೀತಿಯಲ್ಲಿ ನಾನು ಇವನ ಎದೆಯನ್ನು ಬಗೆದು ಇವನ ರಕ್ತವನ್ನು ಕುಡಿತೇನೆ, ಇಡೀ ಜಗತ್ತು ನೋಡ್ತಾ ಇರುವ ಹಾಗೆ ಅಂತ ಭೀಮ ಪ್ರತಿಜ್ಞೆಯನ್ನು ಮಾಡಿದ. ಅತ್ಯಂತ ಭಯಾನಕವಾದ, ಅತ್ಯಂತ ಭಯಂಕರವಾದ ಪ್ರತಿಜ್ಞೆಯನ್ನು ಭೀಮಸೇನ ಮಾಡ್ತಾನೆ. ಅಲ್ಲಿವರೆಗಾಗಿದೆ. ಅಲ್ಲಿಂದ ಮುಂದೆ ಇವಾಗ ಇವತ್ತು ವೈಲಾಯರು ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ. ಬಂದಿದ್ದಾರೆ. ವೆರಿ ಗುಡ್. ಸೊ ಇವಾಗ ನೆಕ್ಸ್ಟ್ ಶ್ಲೋಕ ವೈಲಾಯರೇ. ಶ್ರೀ ಗುರುಭ್ಯೋ ನಮಃ. ವಿಕ್ರಶ್ಯಮಾಣೇ ವಸನೆ ತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ ತದಾನ್ಯದಾಸೀದ್ ವಸನಂ ಚ ತಸ್ಯ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. 363ನೇ ಶ್ಲೋಕ. ಸದಾ ಕೃಷ್ಣನನ್ನು ಸ್ಮರಿಸುವ ದ್ರೌಪದಿ ದೇವಿಯು ಯಾವಾಗ ದುಶ್ಯಾಸನದಿಂದ ಸೀರೆಯು ಸೆಳೆಯಲ್ಪಡುತ್ತೋ ಆವಾಗ ಕೃಷ್ಣನನ್ನು ಅತ್ಯಂತ ವಿಶೇಷವಾಗಿ ಸ್ಮರಿಸುತ್ತಾಳೆ. ವಸ್ತ್ರವನ್ನು ಸೆಳೆಯುವ ಕಾಲದಲ್ಲಿ ಮೊದಲು ಉಟ್ಟುಕೊಂಡ ವಸ್ತ್ರಕ್ಕಿಂತಲೂ ಉತ್ತಮವಾದ, ಬೇರೆಯಾದ, ಸುವರ್ಣದಂತೆ ಶುಭ್ರವಾದ ಅಂದರೆ ಪೀತವಾದ ಅತ್ಯಂತ ಸೂಕ್ಷ್ಮವಾದ ವಸ್ತ್ರವು ಆ ದ್ರೌಪದಿ ದೇವಿಗೆ ಪ್ರಾದುರ್ಭವಿಸಿತು. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅಂದರೆ ದ್ರೌಪದಿ
ಬರೀ ಕಷ್ಟ ಬಂದಾಗ ಮಾತ್ರ ಕೃಷ್ಣನ ಸ್ಮರಣೆ ಮಾಡಿದ್ದಲ್ಲ, ಅವಳ ಮನಸ್ಸಿನಲ್ಲಿ ಯಾವಾಗಲೂ ಅವಳು ಶುದ್ಧ ಭಾಗವತ ಧರ್ಮದಲ್ಲಿ ಇದ್ದವಳು, ಕೃಷ್ಣನಂದು ಯಾವಾಗಲೂ ಸ್ಮರಿಸುತ್ತಾ ಇದ್ದವಳು. ಆದರೆ ಇಲ್ಲಿ ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾ ಇದ್ದಾರೆ, ವಿಶೇಷತೋಪಿ ಅಂದ್ರೆ ವಿಶೇಷವಾಗಿ ಕೃಷ್ಣನನ್ನು ಸ್ಮರಿಸಿದ್ದಾಳು ಅಂತ ಹೇಳಿ. ವಿಕೃಷ್ಯಮಾಣೇ ವಸನೇತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ ತದಾನ್ಯದಾಸೀತ್ ವಸನಂಚ ತಸ್ಯ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ಭೀಮ ಪ್ರತಿಜ್ಞೆ ಮಾಡಿದ್ದಾನೆ. ಅಂಥ ಒಂದು ಏನದು ಆ ಪರಿಸ್ಥಿತಿ ಯಾವ ಥರದ ಉದ್ವಿಗ್ನವಾದ, ಎಲ್ಲರನ್ನೂ ಒಂಥರ ಉದ್ವೇಗಕರವಾಗಿ ಮಾಡುವಂಥದ್ದು ಪಾಪಿಷ್ಟ ಕೆಲಸನೇ ಅಷ್ಟೇ. ಯಾರು ಉತ್ತಮರು ಅಂತೇಳಿದರೆ ಅವರು ಇರುವಾಗ ಬಾಕಿದವರಿಗೆಲ್ಲ ಆರಾಮ ಇರ್ತದೆ, ಅಂದರೆ ಅವರು ಬಹಳ ಉತ್ತಮರು ಅಂತ ಲೆಕ್ಕ. ಈ ಕೆಲವು ಪಾಪಿಷ್ಟರು ಇದ್ದಾರಲ್ಲ, ಅವರು ಬಂದರೆ ಸಾಕು ಎಲ್ರಿಗೂ ಒಂಥರ ಕಿರಿಕಿರಿ, ಅಯ್ಯೋ ಅದು ಬಂತಲ್ಲ ಅಂತ ಹೇಳ್ಕೊಂಡು ಅಯ್ಯೋ ಅಂತೇಳಿ ಏನೋ ಒಂಥರ ಸಮಾಧಾನ ಇಲ್ಲ, ಏನೋ ಒಂಥರ ಆಗಿಬಿಡ್ತದೆ ಅಂತೇಳಿದರೆ ಆ ಥರ ಉದ್ವೇಗಕರ ಪರಿಸ್ಥಿತಿಯನ್ನು ಪಾಪಿಷ್ಟರು ಅವರು ಉಂಟು ಮಾಡ್ತಾರೆ ಅನ್ನೋದಕ್ಕೆ ಈ ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಈ ಶಕುನಿ ಏನು ಮಾಡಿದ? ದ್ಯೂತದಲ್ಲಿ ಮೋಸದಲ್ಲಿ ಆಡಿ ಸೋಲಿಸಿದ. ಕರ್ಣ ಏನು ಮಾಡಿದ? ಚುಚ್ಚು ಮಾತಾಡಿದ. ಯಾರಿಗೆ? ದ್ರೌಪದಿಗೆ. ದುರ್ಯೋಧನ ಏನು ಮಾಡಿದ? ಏನು ದ್ರೌಪದಿಗೆ ಎಷ್ಟು ಕಷ್ಟ ಕೊಟ್ಟ ಅಂತೇಳಿದ ಲೆಕ್ಕ ಇಲ್ಲ. ತೊಡೆ ಮೇಲೆ ಕೂತ್ಕೊ ಅಂತ ಹೇಳಿದ, ದಾಸಿ ಅಂತ ಹೇಳಿದ. ಕರ್ಣ ಹೇಳಿದ, ನಿನ್ನ ಗಂಡಂದಿರೆಲ್ಲ ಹೋಗಿದ್ದಾರೆ, ಇನ್ನು ಯಾರು ಗಂಡಂದಿರಿಲ್ಲ, ದುರ್ಯೋಧನ ಮನೆಗೆ ಹೋಗು ಅಂತ. ಆಮೇಲಿಂದ ಈಗ ಏನಂತ ಹೇಳಿದರೆ ಅವಳ ತಲೆಯ ಕೂದಲನ್ನು ಹಿಡಿದು ಎಳ್ಕೊಂಡು ಬಂದದ್ದು ಮಾತ್ರ ಅಲ್ಲದೆ ಏನಂತ ಹೇಳಿದರೆ ಈಗ ಸೀರೆಯನ್ನು ಎಳೆದು ಅವಳ ಮಾನವನ್ನು ಒಂದೇ ವಸ್ತ್ರದಲ್ಲಿರುವಂಥ ಅವಳ ರಜಸ್ವಲೆ ಆಗಿದ್ದ ಆ ಪರಿಸ್ಥಿತಿಯಲ್ಲಿ ಯಾವುದನ್ನೂ ಒಂದು ಗಮನಕ್ಕೆ ತೆಗೆದುಕೊಳ್ಳದೆ ಈ ದುರ್ಯೋಧನ ದುಶ್ಯಾಸನರು ತಮ್ಮ ತಾಯಿ ಅಲ್ಲಿ ಇದ್ದಾಳೆ ಕೂತು, ಯಾರು? ಗಾಂಧಾರಿ, ಅವಳ ಎದುರುಗಡೆನೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವರಿಗಿಂತ ದುರುಳರೇ ಯಾರಿಲ್ಲ. ಎಂಥ ಕ್ರಿಮಿನಲ್ಸ್ ಆದರೂ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಾಯಿಯ ಎದುರುಗಡೆ ಸುಭಗರಾಗಿರ್ತಾರೆ. ಇವರು ತಾಯಿಯ ಎದುರುಗಡೆ ಎಲ್ಲ ಮಾನ ಬಿಟ್ಟವರು ಅಂತ ಹೇಳಿದರೆ ಎಷ್ಟು ದುರುಳರು, ಎಷ್ಟು ನೀಚರು ಅಂತ ನಾವು ಯೋಚನೆ ಮಾಡ್ಕೋಬೋದು. ವಿಕೃಷ್ಯಮಾಣೆ ವಸನೆ ತು ಕೃಷ್ಣ. ಕೃಷ್ಣ ಅಂದರೆ ದ್ರೌಪದಿ, ಗೊತ್ತವಳಿಗೆ ಒಂದು ವಸ್ತ್ರದಲ್ಲಿದ್ದೇನಂತ. ಆ ಒಂದು ವಸ್ತ್ರ ಇದ್ದದ್ದನ್ನು ಇವ ಎಳಿತಾ ಇದ್ದಾನೆ ದುರುಳ. ಸೊ ವಿಕೃಷ್ಯಮಾಣೆ, ಕೃಷ್ಯ ಅಂತ ಹೇಳಿದ್ರೆ ಎಳೆಯುವುದು, ವಿಕೃಷ್ಯಮಾಣೆ ಅಂತ ಹೇಳಿದರೆ ಇವನು ಸೀರೆ ಎಳಿಲಿಕ್ಕೆ ಶುರು ಮಾಡಿದ್ದಾನೆ ಅಂತೇಳಿ. ಸೀರೆ ಎಷ್ಟು ದೊಡ್ಡದಿದೆ ನೀವು ಯೋಚನೆ ಮಾಡಿ. ಹಾಗಾದರೆ ದ್ರೌಪದಿಯ ಪರಿಸ್ಥಿತಿ ಏನಾಗಿರ್ಬೋದು? ವಿಕೃಷ್ಯಮಾಣೆ ವಸನೆ, ಉಟ್ಟ ಬಟ್ಟೆ, ವಸನ. ಸೊ ವಸನೆ, ಈ ರೀತಿ ಉಟ್ಟ ಬಟ್ಟೆ, ಆ ವಸ್ತ್ರವನ್ನು, ಸೀರೆಯನ್ನು ಇವನು ಹೀಗೆ ಎಳೆಯಲು ಇನ್ನೇನು ಕ್ಷಣ ಮಾತ್ರ ಉಳಿದಿದೆ ಅಂತೇಳಿದರೆ ಸೀರೆ ಖಾಲಿ ಆಗಲಿಕ್ಕೆ ಅಂತ ಹೇಳುವಾಗ ವಸನೆ ತು ಕೃಷ್ಣ. ತೂ ಅಂತ ಹೇಳಿದರು. ತೂ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಈಗ ಏನೋ ಒಂದು ಆಗ್ತದೆ ಅಂತ. ಏನು ಮಾಡಿದ್ದು ದ್ರೌಪದಿ? ಸಸ್ಮಾರ ಕೃಷ್ಣಂ, ಹೇ ಕೃಷ್ಣ ಅಂತ ಬೊಬ್ಬೆ ಹೊಡೆದು. ಇಷ್ಟರ ತನಕ ಇಷ್ಟೆಲ್ಲ ಆಗಿದೆ, ಯಾರೂ ಕೃಷ್ಣ ಅಂತ ಬೊಬ್ಬೆ ಹೊಡಿಲಿಲ್ಲ. ಈಗ ಕೌರವರಂತೂ ಅವರು ಮಹಾ ಪಾಪಿಗಳು, ಅಲ್ಲಿ ಮೇಲಿಂದ ಕೂತಿದ್ದಾರೆ ಎಲ್ಲ, ನಾವೇನು ನೋಡಲಿಲ್ಲ, ನಾವೇನು ಕೇಳಲಿಲ್ಲ ಅಂತ ಅವರು ಕೂತಿದ್ದಾರೆ. ಭೀಷ್ಮಾಚಾರ್ಯರಾದಿಗಳು, ಹೋಗಮ್ಮ ನೀನು ನಿನ್ನ ಯುಧಿಷ್ಠಿರನನ್ನೇ ಕೇಳು, ನಿನ್ನ ಗಂಡನನ್ನೇ ಕೇಳು ಅಂತ ಸುಮ್ಮನೆ ಕೂತುಬಿಟ್ಟಿದ್ದಾರೆ. ಸೊ ಹೀಗೆ ಇರುವಂಥ ಪರಿಸ್ಥಿತಿಯಲ್ಲಿ ಆ ರೀತಿ ಸರಿಯಪ್ಪ ಪಾಂಡವರನ್ನು ಮೋಸದಿಂದ ಸೋಲಿಸಿದ್ದಾರೆ. ಪಾಂಡವರಾದರೂ ಇಂಥ ಕಷ್ಟ ಬಂದಾಗ ದೇವರನ್ನು ನೆನಿಬೇಕಲ್ವ? ಇಲ್ಲ, ಯಾರೂ ನೆನಿಲಿಲ್ಲ. ಫಸ್ಟ್ ಟೈಮ್ ದ್ರೌಪದಿ ಇನ್ನೇನು ಸೀರೆ ಮುಗೀತದೆ ಅಂತ ಆಗುವಾಗ ಕೃಷ್ಣ ಅಂತ ಬೊಬ್ಬೆ ಹೊಡೆದ್ಲು ಅಂತೇಳಿದರೆ ಶುದ್ಧ ಭಾಗವತ ಧರ್ಮದಲ್ಲಿರುವಂಥ ದ್ರೌಪದಿ ಸದಾ ಕೃಷ್ಣನನ್ನು ಸ್ಮರಿಸ್ತಾ ಇರುವುದಾದರೂ ಇದು ಒಂದು ಅಂದರೆ ವಿಶೇಷ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಕೃಷ್ಣ ಅಂತ ಹೇಳಿದ್ದಾಳೆ. ಕೃಷ್ಣ ಅಂತ ಹೇಳಿದರೆ ಕೃಷ್ಣ ಈಗ ನೀನೇ ಗತಿ ಅಂತ ಹೇಳಿದರೆ 5 ಜನ ಗಂಡಂದರಿದ್ದರೂ ಏನಂತ ಹೇಳಿದರೆ ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಪುರಂದರದಾಸರು ಅದು ಯಾವ ಹಾಡು ಅಂತ ನಂಗೆ ನೆನಪು ಬರ್ತಾ ಇಲ್ಲ. ಎಂತ ಹೇಳಿದ್ರೆ ಏನು ಅದರಲ್ಲಿ ಹೇಳ್ತಾರೆ ಅವರು, ತಂದೆ ಇದ್ದರೆ ಏನು ಉಪಯೋಗ, ಅಲ್ಲಿ ಪ್ರಹ್ಲಾದನಿಗೇನು ಉಪಯೋಗ ಆಯಿತು, ಹಾಗೆ ತಾಯಿ ಇದ್ದರೆ ಏನು ಉಪಯೋಗ ಅಂಥೇಳಿ, ಹೀಗೆ ಧ್ರುವನಿಗೇನು ಉಪಯೋಗ ಆಯಿತು ತಾಯಿ ಅಂತ ಹೀಗೆಲ್ಲ. ಹಾಂ
ಅವನವನು ಕಳೆವ ಅವನಿಯೊಳಗೆ. ಅದರಲ್ಲಿ ದ್ರೌಪದಿ ಹೇಳ್ತಾರೆ ಏನಂತ ಹೇಳಿದ್ರೆ 5 ಜನ ಗಂಡಂದಿರಿದ್ದಾರೆ, ಆದರೆ ಯಾರೂ ಇಲ್ಲ ಈಗ. ಏನಂತ ಹೇಳಿದ್ರೆ ಅವರೆಲ್ಲ ದಾಸರಾಗಿದ್ದಾರೆ, ಅವರೆಲ್ಲ ಕೈ ಕಟ್ಟಿಕೊಂಡು ಕೂತಿದ್ದಾರೆ, ಅವ್ರು ಕೈ ಬಿಡಿಸುವಂಗೆ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ದ್ರೌಪದಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ಕೃಷ್ಣ ಅಂತ ಹೇಳಿದ್ಲು. ಅಂದರೆ ಕೃಷ್ಣ ಆಪತ್ ಬಾಂಧವ ನೀನು ಅಂತ ಹೇಳಿದರೆ ಯಾರಿಗೆ ಯಾವ ಸಮಯದಲ್ಲಿಯೂ ಸಹ ಯಾವ ಸಂಕಟದಲ್ಲಿಯೂ ಸಹ ಯಾವ ಸಂಕಟವನ್ನೂ ಪಾರು ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ನೀನು ಒಬ್ಬನೇ. ಸೊ ಅಂಥ ಕೃಷ್ಣ ನೀನು ಅಂತ ಹೇಳಿದರೆ ವಿಶೇಷವಾಗಿ ಕೃಷ್ಣ ಅಂತ ಹೇಳಿದರೆ ಆ ಪರಿಸ್ಥಿತಿಯಲ್ಲಿ ಅವಳು ಕೃಷ್ಣ ಅಂತ ಹೇಳುವಾಗ ಅವಳ ಭಕ್ತಿ ಅನ್ನುವಂಥದ್ದು ಪೂರ್ತಿ ಅದು ಕೃಷ್ಣ ಅಂತ ಹೇಳುವಾಗ. ಅಂದರೆ ನಾವು ಎಷ್ಟೋ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ಭಕ್ತಿ ಮಾಡ್ತೇವೆ, ನಾವು ಯಜ್ಞ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಆದರೆ ಕೆಲವೊಂದು ಸಲ ನಿಮಗೆ ಭಕ್ತಿ ಅನ್ನುವಂಥದ್ದು ಪೂರ್ಣತೆಯಲ್ಲಿ ಇರುವಂಥದ್ದು ನಿಮಗೂ ಸಹ ಒಂದು ಅನುಭವಕ್ಕೆ ಬಂದಿರ್ಬೋದು. ಅಂದರೆ ಬಹಳ ಕಷ್ಟ ಇರ್ತದೆ. ಆ ಕಷ್ಟದಿಂದ ನಿಮಗೆ ಹೇಗೆ ಪಾರಾಗುವುದಂತೆ ಗೊತ್ತಾಗೋದಿಲ್ಲ. ಆವಾಗ ನೀವು ದೇವಸ್ಥಾನಕ್ಕೆ ಹೋಗಿ ದೇವರೆದುರು ಕೂತ್ಕೊಂಡು ನೀವೊಂದು ಭಕ್ತಿ ಮಾಡ್ತೀರಿ. ಆ ಭಕ್ತಿ ಅನ್ನುವಂಥದ್ದು ಆ ಸಮಯಕ್ಕೆ ಮಾತ್ರ. ಯಾವಾಗ ಆ ಕಷ್ಟ ಪರಿಹಾರ ಆಯಿತು ಭಗವಂತ ಆ ಭಕ್ತಿಗೆ ಏನು ಮಾಡ್ತಾನೆ, ಒಲಿದು ನಿಮಗೆ ಆ ಕಷ್ಟ ಪರಿಹಾರ ಮಾಡ್ತಾನೆ, ಮತ್ತೆ ನಿಮಗೆ ಪುನಃ ಆ ಭಕ್ತಿ ಬರುವುದಿಲ್ಲ. ಸೊ ಅದು ನಿಮ್ಮ ಅನುಭವಕ್ಕೆ ಬಂದಿರ್ಬೋದು. ಹೀಗೆ ಸೊ ಇದು ವಿಶೇಷವಾಗಿ ಯಾರು ದ್ರೌಪದಿ ಭಕ್ತಿ ಮಾಡುವಾಗ ಅದು ಕೃಷ್ಣನನ್ನು ಮುಟ್ಟಿದ ಹಾಗೆ ಭಕ್ತಿ, ಆ ಭಕ್ತಿ ಅನ್ನುವಂಥದ್ದು. ಕೃಷ್ಣ ಏನು ಮಾಡಿದ, ತದಾ ಅನ್ಯದಾಸೀತ್, ಕೃಷ್ಣ ಅಕ್ಷಯ ವಸನವನಿತ್ತ ಅಂತ ಹೇಳ್ತಾರೆ ಅಲ್ಲ ಪುರಂದರದಾಸರು. ಅಕ್ಷಯ ವಸನ, ಅಕ್ಷಯ ವಸನ ಅಂತ ಹೇಳಿದರೆ ಕೃಷ್ಣ ಯಾವ ವಸನ ಕಳಿಸಿದ್ನೋ ಅದು ಅಕ್ಷಯ, ಅದು ಮುಗಿಯೋದೇ ಇಲ್ಲ. ಸೊ ತದಾ ಅನ್ಯದಾಸೀತ್, ಅನ್ಯತ್ ಅನ್ಯತ್ ಅಂತ ಹೇಳಿದರೆ ಏನು, ಈ ಸೀರೆ ಮುಗಿಯೋ ಮೊದಲು ಇನ್ನೊಂದು ಸೀರೆ ಬಂದಾಯಿತು, ಆ ಸೀರೆ ಮುಗಿಯೋ ಮೊದಲು ಮತ್ತೊಂದು ಸೀರೆ ಬಂದಾಯಿತು. ಅನ್ಯತ್ ಅನ್ಯತ್ ಆಸೀತ್, ಎಷ್ಟು ಸೀರೆ ಅಂತ ಹೇಳಿದರೆ ಲೆಕ್ಕ ಇಲ್ಲ. ಸೀರೆನೇ ಸೀರೆ ಬಂತು ಬಂತು ಬಂತು. ಇವ ಎಳಿತಾ ಇದ್ದಾನೆ ರಾಕ್ಷಸ ದುಶ್ಯಾಸನ, ಅವನಿಗೆ ಎಳೆದು ಸಾಕಾಗುವಷ್ಟು ಸೀರೆ ಬಂದಿದೆ. ತದಾ ಅನ್ಯದ್ ಆಸೀತ್, ಅನ್ಯತ್ ಅನ್ಯತ್ ಅನ್ಯತ್, ಇನ್ನೊಂದು ಸೀರೆ. ವಸನಂಚ ತಸ್ಯ, ಅವಳಿಗೆ ಎಷ್ಟು ಸೀರೆ ಬಂತು ಲೆಕ್ಕವೇ ಇಲ್ಲ. ದಿವ್ಯಂ ಅಂತ ಹೇಳಿದರೆ ಇದು ಎಲ್ಲಿಂದ ಬಂದದ್ದು, ಕೃಷ್ಣ ಕಳಿಸಿದ್ದು. ಈ ಸೀರೆ ಅನ್ನುವಂಥದ್ದು ಇದು ದಿವ್ಯವಾದ ಸೀರೆ, ದೇವಲೋಕದಿಂದ ಬಂದದ್ದು, ಭಗವಂತ ಕಳಿಸಿದ ಸೀರೆ. ಇದು ದಿವ್ಯವಾಗದೆ ಇರುತ್ತಾ, ಸುಸೂಕ್ಷ್ಮಂ, ಶುಭ್ರವಾಗಿ, ಅಷ್ಟು ಮೊದಲು ಯಾವ ಸೀರೆ ಹುಟ್ಟಿದ್ದಾಳೋ ಅದಕ್ಕಿಂತ ಎಷ್ಟೋ ಉತ್ತಮವಾದ ಸೂಕ್ಷ್ಮವಾದ ಅಂತೇಳಿದರೆ ಬಹಳ ಉತ್ತಮ ದರ್ಜೆಯ. ಆಮೇಲೆ ಇನ್ನು ದಿವ್ಯವಾದ ಸೀರೆ ಅಂತೇಳಿದರೆ ಇದು ದಿವ್ಯವಾದ ಸೀರೆ ಅಂತೇಳಿದರೆ ನಾವು ಆ ದಿವ್ಯ ಅಂತ ಹೇಳುವುದಕ್ಕೆ ಅದು ಭಕ್ತಿಯಿಂದ ನೋಡಬೇಕು ಆ ಸೀರೆಯನ್ನು, ಅಷ್ಟು ದಿವ್ಯವಾದ ಸೀರೆ. ಸೊ ಕನಕಾವದಾತಂ, ಕನಕ ಅಂದರೆ ಸುವರ್ಣದ ಬಣ್ಣ ಅಂತ, ಯಾವುದು ಬಂಗಾರದ ಬಣ್ಣ. ಕನಕಾವದಾತಂ, ಬಂಗಾರದ ಬಣ್ಣದ ಸೀರೆಗಳು ಬಂದದ್ದು. ಅಲ್ಲ, ಈ ಸೀರೆ ಇನ್ನೊಂದು ಸ್ವಲ್ಪ ಬೇರೆ ಇದೆ ಅಂತ, ಇದು ಇನ್ನೊಂದು ಸ್ವಲ್ಪ ಬೇರೆ ಇದೆ ಅಂತ. ಅಂದರೆ ಎಲ್ಲವೂ ಬಂಗಾರದ ಬಣ್ಣದ್ದೇ, ಆದರೆ ನೋಡುವಾಗ ಇದು ಮತ್ತೊಂದು ಸೀರೆ ಅಂತ, ಇದು ಮತ್ತೊಂದು ಸೀರೆ, ಇದು ಮತ್ತೊಂದು ಸೀರೆ, ಇದು ಮತ್ತೊಂದು ಸೀರೆ ಅಂತ. ಸೊ ಹೀಗೆ ಈ ಬಂಗಾರದ ಬಣ್ಣದ ಹೀಗೆ ಸೂಕ್ಷ್ಮವಾದ ದಿವ್ಯವಾದ ಸೀರೆಗಳು ಒಂದಾದ ಮೇಲೆ ಇನ್ನೊಂದು ಬರ್ತಾನೇ ಇವೆ. ಈ ರಾಕ್ಷಸ ಎಳಿತಾನೆ ಇದ್ದಾನೆ. ಇವನ ಕೆಲಸ ಏನು, ಎಳೆಯುವಂಥದ್ದು. ಸೊ ಅಲ್ಲಿ ಭಗವಂತ ಒಲಿದ ಅಂತ ಹೇಳಿದರೆ ಯಾರಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದೇನು ಭಗವಂತ ಇರುವುದೇ ಒಲಿಲಿಕ್ಕೆ, ನಾವು ಒಲಿಸಿಕೊಳ್ಳುವುದಿಲ್ಲ ಅಂತ. ಅದೊಂದು ಪದ್ಯ ಇದೆ ನೋಡಿ, ಯಾವುದದು, ರಾಮನ ಮೇಲೆ ಇದೆ. ಅದು ಏನು ಹೇಳ್ತಾರೆ, ನಮಗೆ ರಾಮನ ಭಕ್ತಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಆ ಪದ್ಯ ಹೇಳ್ತದೆ. ಅಂತೇಳಿದರೆ ಶಬರಿ ಭಕ್ತಿ ಮಾಡಿದ್ಲು, ರಾಮ ಒಲಿದ. ಸುಗ್ರೀವ ಭಕ್ತಿ ಮಾಡಿದ, ಆಂಜನೇಯ ಭಕ್ತಿ ಮಾಡಿದ, ಹನುಮಂತನಿಗೆ ಒಲಿದ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು.
ಸೊ ಹೀಗೆ ಯಾರಿಗೆ ಆ ಸಾಮರ್ಥ್ಯ ಇದೆ ಅವರು ಒಲಿಸಿಕೊಳ್ತಾರೆ. ಯಾಕಂದರೆ ಭಗವಂತ ಭಕ್ತ ಪರಾಧೀನ. ಯಾವ ಭಕ್ತ ಯಾವಾಗ ನೆನ್ಪು ಮಾಡ್ಕೊಳ್ತಾನೋ ಅಲ್ಲಿ ಭಗವಂತ ಇದ್ದಾನೆ. ಸೊ ಹೀಗೆ ಭಗವಂತನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂದರೆ ಯಾರಿಂದಲೂ ಸಾಧ್ಯ ಇಲ್ಲ ಕೇಳಿದರೆ ಒಬ್ಬನಿಗೆ ಸಾಧ್ಯ ಇದೆ. ಏನದು? ಭಕ್ತನಿಗೆ ಸಾಧ್ಯ ಇದೆ. ಭಕ್ತನನ್ನು ಏನು ಅಂತ ಭಗವಂತನ ಸೋಲಿಸಲಿಕ್ಕೆ ಸಾಧ್ಯ ಇದೆ ಭಕ್ತನಿಗೆ. ಸೊ ಈ ರೀತಿ ಭಗವಂತಂದು ಕತೆ. ಹೀಗೆ ದುಶ್ಯಾಸನ ಸೀರೆಯನ್ನು ಸೆಳೆಯತೊಡಗುತ್ತಲೇ ವಿಕೃಷ್ಯಮಾಣೆ ವಸನೆ ಸೀರೆಯನ್ನು ಸೆಳೆಯತೊಡಗುತ್ತಲೇ ವಿಕೃಷ್ಯಮಾಣೆ ದ್ರೌಪದಿಯು ಅತ್ಯಂತ ವಿಶೇಷವಾಗಿ ಕೃಷ್ಣನನ್ನು ಸ್ಮರಿಸತೊಡಗಿದಳು. ಆಗ ದಿವ್ಯವಾದ, ಅತ್ಯಂತ ಸೂಕ್ಷ್ಮವಾದ, ಅತ್ಯಂತ ಶ್ರೇಷ್ಠವಾದ ಚಿನ್ನದಂತೆ ಹೊಳೆಯುವ ಮತ್ತೊಂದು 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 ಸೀರೆಗಳು ಕಾಣಿಸಿಕೊಂಡವು, ಬಂದುವು. ಸೊ ದುಶ್ಯಾಸನನು ವಸ್ತ್ರಾಪಹರಣಕ್ಕೆ ತೊಡಗುತ್ತಿದ್ದಂತೆಯೇ ಅದ್ಭುತ ಪವಾಡ ಘಟಿಸಿತು. ಅವನು ಸೀರೆ ಸೆಳೆಯುತ್ತಿದ್ದಂತೆಯೇ ಒಂದರ ಅನಂತರ ಮತ್ತೊಂದು ಸೀರೆ ಕಾಣಿಸಿಕೊಳ್ಳತೊಡಗಿತು. ಹಾಗೆ ಬರುತ್ತಿದ್ದ ಸೀರೆಗಳು ಸಹ ಸಾಮಾನ್ಯವಾಗಿರದೆ ಅತ್ಯಂತ ನವಿರಾದ ದಿವ್ಯ ಪೀತಾಂಬರಗಳೇ ಆಗಿದ್ದುವು ಎಂಬುದು ಇನ್ನೊಂದು ವಿಶೇಷ. ಹೀಗೆ ದುಶ್ಯಾಸನ ವಸ್ತ್ರಾಪಹರಣಕ್ಕೆ ತೊಡಗುತ್ತಲೇ ದ್ರೌಪದಿ ಬಗೆಬಗೆಯಾಗಿ ಪ್ರಾರ್ಥನೆ ಮಾಡಿದ ಉಲ್ಲೇಖ ಮಹಾಭಾರತದಲ್ಲಿದೆ. ಸೊ ದ್ರೌಪದಿ ಋಜುಗಣದ ದೇವತೆ. ಸದಾ ಅವಳು ಹೇಗೆ ವಾಯುದೇವರ ಹೆಂಡತಿ ಭಾರತೀ ದೇವಿ ಅಲ್ವಾ, ಹೇಗೆ ಭೀಮಸೇನನೋ ಹೇಗೆ ವಾಯುದೇವರೋ ಹಾಗೆ ಸದಾ ಭಗವಂತನ ಏನು ಸ್ಮರಣೆಯಲ್ಲಿ ನಿರತರಾಗಿರುವವಳು, ಭಗವಂತನ ಸೇವೆಯಲ್ಲಿರುವವಳು. ಸೊ ಆದ್ದರಿಂದ ಅವಳಿಗೆ ಇನ್ನೇನು ಫಲಾಪೇಕ್ಷೆ ಇಲ್ಲ. ಏನಂತೇಳಿದರೆ ಇದ್ದ ಮಾನ ಅದು ಉಳಿಬೇಕು, ಯಾರಿಂದಲೂ ಅದನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅಷ್ಟೇ. ಸೊ ಫಲಾಪೇಕ್ಷೆಯಿಂದ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಇವರು ಯಾರು ಈ ಪರಮ ಭಾಗವತರು. ಹಾಗೆ ಮಾಫಲೇಶು ಕದಾಚನ, ನಮಗೆ ಫಲ ಏನೂ ಬೇಡ, ಏನು ಇದ್ದದ್ದು ಅಂತೇಳಿದರೆ ಏನು ಮಾನ ಮರ್ಯಾದೆ ಏನು ಇದೆ ಅವರಿಗಂತೂ ಇಲ್ಲ, ನಮಗೂ ಉಂಟಲ್ಲ ಅದು ಹೋಗಬಾರ್ದು ಅಷ್ಟೆ. ಹೀಗೆ ಮಹಾಭಾಗವತ ಶಿರೋಮಣಿಯಾದ ಇವರೆಲ್ಲ ಭಾಗವತರು. ಇವರು ಫಲಕ್ಕಾಗಿ ಪ್ರಾರ್ಥನೆ ಯಾವತ್ತೂ ಮಾಡೋದಿಲ್ಲ, ಅಥವಾ ನಮ್ಮ ಕಷ್ಟ ಪರಿಹಾರಕ್ಕಂತೂ ಪ್ರಾರ್ಥನೆ ಮಾಡೋದಿಲ್ಲ. ಏನಂತೇಳಿದರೆ ಇದ್ದದನ್ನು ಉಳಿಸ್ಕೋ, ನಮ್ಮ ರಕ್ಷಣೆ ಮಾಡುವ ಜವಾಬ್ದಾರಿ ನಿನಗಲ್ವ ಕೃಷ್ಣ, ರಕ್ಷಣೆ ಮಾಡು. ಯಾಕಂತೇಳಿದರೆ ನಿನ್ನ ಭಕ್ತರು ಅಂದರೆ ಯಾವಾಗಲೂ ನಾವು ಭಕ್ತಿಯನ್ನು ಬಿಡುವುದಿಲ್ಲ ಅಂತೇಳಿದ ಮೇಲೆ ನಮ್ಮ ರಕ್ಷಣೆ ಯಾರು ಮಾಡಬೇಕು, ನೀನೇ ಮಾಡಬೇಕಲ್ವ ಅಂತ ಅಷ್ಟೆ. ಸೊ ಈ ರೀತಿಯಲ್ಲಿ ನಂತರ ಏನು ಹೇಳ್ತಾರೆ ಅಂತ ಹೇಳಿದರೆ, ಸೊ ಹೀಗೆ ಇದನ್ನು ಅಕ್ಷಯವಸನ. ಸೊ ಹೀಗೆ ಕೃಷ್ಣನು ಅಕ್ಷಯ ವಸ್ತ್ರವನ್ನು ನೀಡಿದ ವಿಚಾರ. ಸೊ ಹೀಗೆ ಅಕ್ಷಯವಸನವನ್ನು ಭಗವಂತ ನೀಡಿದ. ಹರಿಕಥಾಮೃತ ಸಾರದಲ್ಲಿ ಕೂಡ ಹೇಳ್ತಾರೆ, ಬೇಡದಲೆ ಕೊಡುತ್ತಿಪ್ಪ ಸುರರಿಗೆ ಅಂತೇಳಿದರೆ ಈ ರೀತಿ ಅನುಗ್ರಹ ಮಾಡಿದ್ದಾನೆ. ಯಮಸುತನ ರಾಣಿಗೆ ಅಕ್ಷಯವಸನವನಿತ್ತೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅನ್ನುವಂಥ ಆ ಪದ್ಯದಲ್ಲೂ ಸಹ ಹೇಳಿದ್ದಾರೆ ಇದನ್ನು. ಸೊ ಹಾಗೆ ಅನ್ನುವಂಥ ಇದು ಬಹಳ ಮುಖ್ಯವಾದ ಈ ಘಟನೆ. ಆದ್ದರಿಂದ ಎಲ್ಲ ದಾಸರುಗಳು ಹಾಡ್ತಾರೆ. ಸೊ ಉದಾಹರಣೆ ಕೊಡಲಿಕ್ಕೆ ನೆಕ್ಸ್ಟ್ ಶ್ಲೋಕ ಮೇಲೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಧರ್ಮದ ಅಟ್ಟಹಾಸ ಆಗುವಾಗ ಅದನ್ನು ತಡೆಯಿಂದ ಪ್ರಾರ್ಥನೆ ಮಾಡುತ್ತಾರೆ, ಸ್ವಾರ್ಥಕ್ಕೋಸ್ಕರ ಯಾವ ಪ್ರಾರ್ಥನೆ ಮಾಡಲಿಲ್ಲ ಅಂತ. ಹೌದು, ಒಂದ್ ಕಡೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಹೌದು ಕರೆಕ್ಟ್. ಪುನಶ್ಚ ವಿಕರ್ಷಮಾಣೆ ದುಶ್ಯಾಸನೆ ಜ್ಞಾನಿ ಚ ತಾದೃಶಾನಿ ಪ್ರಭೂರಂತಂ ನ ಜಗಾಮ ಪಾಪ ಶಾಂತೋ ನಶೀದ ಸ್ವಿನ್ನಗಾತ್ರ ಸಭಾಯ. 344ನೇ ಶ್ಲೋಕ. ಮತ್ತು ದುಶ್ಯಾಸನನು ಅವಳ ಸೀರೆಯನ್ನು ಸೆಳೆಯುತ್ತಿರಲು ಅಂತಹ ಬೇರೆ ಬೇರೆ ಸೀರೆಗಳು ಕೂಡ ಪ್ರಾದುರ್ಭವಿಸದಂತೆ ನೂತನ ಸೀರೆಯು ಅವಸಾನವನ್ನು ಹೊಂದಲೇ ಇಲ್ಲಂತೆ. ಅಂದ್ರೆ ಆ ಸೀರೆಯು ಖಾಲಿ ಆಯಿತು ಅಂತ ಆಗಲೇ ಇಲ್ಲ. ಹೀಗಿರಬೇಕಾದರೆ ಪಾಪಿಷ್ಠನಾದ ದುಶ್ಯಾಸನು ಬಳಲಿದವನಾಗಿ ಸಭೆಯಲ್ಲಿ ಬೇವತ ಶರೀರವುಳ್ಳವನಾಗಿ ಸುಮ್ಮನೆ ಕುಳಿತುಕೊಂಡು ಬಿಟ್ಟನಂತೆ. ಪುನಶ್ಚೈವ ವಿಕರ್ಷಮಾಣೆ ದುಶ್ಯಾಸನೇನ್ಯಾನಿ ಚ ತಾದೃಶಾನಿ
ಬಭೂಹು ಅಂತಂ ನ ಜಗಾಮ ಪಾಪಃ ಶ್ರಾಂತೋ ನ್ಯಷೀದತ್ ಸ್ವಿನ್ನಗಾತ್ರ ಸಭಾಯಾಂ. ಪುನಃ ಪುನಶ್ಚೈವ, ಅಲ್ಲಿ ಪುನಃ ಸೀರೆ ಬರ್ತಾ ಇದೆ, ಇಲ್ಲಿ ಪುನಃ ಎಳಿತಾ ಇದ್ದಾನೆ ದುಶ್ಯಾಸನ. ಪುನಶ್ಚೈವ ವಿಕರ್ಷಮಾಣೆ, ಎಳಿತಾ ಇದ್ದಾನೆ. ಈ ಇನ್ನೊಂದು ಸೀರೆ ಬರೋ ಮೊದಲು ಎಳೆದು ಬಿಡಬೇಕು ಅಂತ ಇವಂದು. ಸೊ ಅಷ್ಟಾದೇನು, ಆ ಸೀರೆ ಮುಗಿಯೋ ತನಕ ಮೊದಲೇ ಎಷ್ಟೋ ಮೊದಲೇ ಬಂದುಬಿಟ್ಟಿದೆ ಸೀರೆ. ಸೊ ಪುನಶ್ಚೈವ ವಿಕರ್ಷಮಾಣೆ ದುಶ್ಯಾಸನೇನ ಅನ್ಯಾನಿ ಚ ತಾದೃಶಾನಿ, ಅನ್ಯಾನಿ ಬೇರೆ ಬೇರೆ ಸೀರೆಗಳು ಬರ್ತಾ ಇದ್ದೇವೆ. ತಾದೃಶಾನಿ ಅದೇ ಲೆಕ್ಕದ್ದು. ತಾದೃಶ ಅಂತೇಳಿದರೆ ಅದೇ ಮಾದರಿಯಲ್ಲಿರುವಂಥ, ಅದೇ ರೀತಿ ಕಾಣುವಂಥ, ಇದು ಮಾತ್ರ ಬೇರೆ ಸೀರೆ, ಅದೇ ಕಲರ್ ಎಲ್ಲ, ಅದೇ ದಿವ್ಯತೆ ಎಲ್ಲ. ಸೊ ಇನ್ನು ಸ್ವಲ್ಪ ಬೇರೆ ಇದು ಅಂತ, ಇದು ಹೊಸ ಸೀರೆ ಅಂತ, ಇದು ವಸ್ತು. ಇವನು ಎಳೆದಿದ್ದಾನೆ ಅಂತೇಳಿದರೆ ಎಷ್ಟು ಸೀರೆ ಬಂದಿದೆ ಅಂತ ಲೆಕ್ಕ ಇಲ್ಲ. ಇವನು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಎಳ್ದು ಅಂತ ಹೇಳ್ಕೊಂಡು ಒಂದು ಸಲ ಆದರೆ ಈ ಸೀರೆ ಸ್ಟಾಕ್ ಮುಗೀತದೆ ಅಂತ ಹೇಳ್ಕೊಂಡು ಎಣಿಸಿದ್ದಾನವ. ಆದರೆ ಇದು ಎಲ್ಲಿಂದ ಬಂದಿದೆ? ಸ್ಟಾಕ್ ಮುಗಿಯುವುದೇ ಇಲ್ಲ ಇಲ್ಲಿ, ಅಲ್ಲಿಂದ ಬಂದಿದೆ ಇದು. ಸೊ ಬಭೂವು ಅಂತಂ ನ ಜಗಾಮ ಪಾಪಃ, ದುಶ್ಯಾಸನಿಗೆ ಗೊತ್ತಾಯಿತು. ಪಾಪಃ, ಈ ಪಾಪಿಷ್ಠನಿಗೆ ಗೊತ್ತಾಯಿತು ಏನಂತ. ಬಭೂವು ಅಂತಂ ನ, ಇದಕ್ಕೆ ಅಂತ್ಯವೇ ಇಲ್ಲ. ಅಂದರೆ ಇದು ಸೀರೆ ಬರ್ತಾನೆ ಇರ್ತದೆ ಅಂತೇಳಿದರೆ ಎಷ್ಟು ಸೀರೆ ಎಳೆದಿದ್ದೇನೆ, ಲೆಕ್ಕ ಇಲ್ಲದಷ್ಟು ಎಳೆದಿದ್ದೇನೆ, ಇನ್ನೂ ಬರ್ತಾ ಇದೆ ಅಂತ ಹೇಳಿದರೆ ಹಾಗಾದರೆ ಬಹುಶಃ ಇದಕ್ಕೆ ಇದು ಬರೋದಕ್ಕೆ ಅಂತ್ಯ ಇಲ್ಲ. ಈ ಸ್ಟಾಕ್ ಮುಗಿಯುವಂಥ ಸ್ಟಾಕ್ ಅಲ್ಲ ಇದು. ಬಭೂವು ಅಂತಂ ನ ಜಗಾಮ, ಇದೊಂದು ಅಂತ್ಯ ಅಂತ ಮುಟ್ಟುವಂಥ ಅಲ್ಲ. ಆ ರೀತಿ ಅಂತೇಳಿದರೆ ಇದು ನಿರಂತರ ಅಕ್ಷಯವಸನ ಅಂತೇಳಿದ್ರೇನು, ನಿರಂತರ ಬರ್ತಾನೆ ಇರ್ತದೆ. ಒಂದು ಸೀರೆ ಆದಮೇಲೆ ಇನ್ನೊಂದು ಸೀರೆ. ಬಭೂವು ಅಂತಂ ನ ಜಗಾಮ, ಅಂತ್ಯವೇ ಇಲ್ಲ ಇದಕ್ಕೆ ಅಂತ ತಿಳಿದ. ಅಂದರೆ ಯಾವಾಗ ತಿಳಿದ? ಇನ್ನು ಆಗುವುದಿಲ್ಲ ನನ್ನಿಂದ, ಇನ್ನು ಎಳಿಲಿಕ್ಕೆ ಆಗುವುದಿಲ್ಲ, ಎಲ್ಲ ಶಕ್ತಿ ಹುಡುಗಿ ಹೋಯಿತು ದುಶ್ಯಾಸನಂದು. ಹೋಗಿ ಶ್ರಾಂತಃ ಅಂದರೆ ಕಣ್ಣು ಕತ್ತಲೆ ಬಂದಾಗಾಯಿತು, ಅಷ್ಟು ದಣಿವಾಯಿತು, ಆಗಿ ಬಿದ್ದ ಅಂತ ಹೇಳ್ತಾರೆ. ತಲೆ ತಿರುಗಿತವನಿಗೆ, ತಲೆ ತಿರುಗಿ ಎಲ್ಲ ಏನು ಶಕ್ತಿ ಹೋಯಿತು. ಶ್ರಾಂತಃ ನ್ಯಷೀದತ್ ಅಂದರೆ ಕುಸಿದು ಬಿದ್ದ, ಕೂತದ್ದಲ್ಲವ. ಅಂದರೆ ಏನೂ ಶಕ್ತಿ ಇಲ್ಲದಾಗ ಕುಸಿದು ಬಿದ್ದ, ಅಂದರೆ ಚೂರು ಶಕ್ತಿ ಉಂಟು ಅಂತ ಹೇಳಿವಾಗಲೂ ಎಳೆದಿದ್ದ ನಾವು. ಇನ್ನೇನು ಶಕ್ತಿಯೇ ಇಲ್ಲ ಅಂತ ಹೇಳಿದ ಕೂಡಲೇ ಬಿದ್ದ, ಇನ್ನು ನನ್ನಿಂದ ಆಗುವುದಿಲ್ಲ ಅಂತ. ಸೊ ಶ್ರಾಂತಃ ಪೂರ್ತಿ ದಣಿವಾಗಿ ಆಯಾಸಗೊಂಡು ಶಕ್ತಿಗುಂದಿ ನ್ಯಷೀದತ್ ಅಂದರೆ ಕೂತ, ಎಲ್ಲರೂ ಅವನನ್ನು ನೋಡ್ತಾ ಇದ್ದಾರೆ. ಆ ಇಡೀ ಸಭಾಯಾಮ್, ಇಡೀ ಸಭೆ ನೋಡ್ತಾ ಇದೆ. ದ್ರೌಪದಿಯ ಏನು ಇವ್ರದ್ದು ಉದ್ದೇಶ ಇತ್ತೋ ಇವ್ರದ್ದು ನಡಿಲಿಲ್ಲ. ದ್ರೌಪದಿಗೆ ಸೀರೆ ಬಂತು, ಎಷ್ಟು ಬಂತು ಅಂದರೆ ಇವ್ರದ್ದು ಯಾವ ಆಟನೂ ನಡೀಲಿಲ್ಲ. ಸೊ ಏನಾಯಿತು, ಇವನಿಗೆ ಸ್ವಿನ್ನ ಗಾತ್ರ ಅಂದರೆ ಶರೀರ, ಈ ರಾಕ್ಷಸಂದು ಶರೀರ ಗಾತ್ರ ಸ್ವಿನ್ನ ಪೂರ್ತಿ ಬೆವರಿ ಹೋಗಿದೆ. ಅಂದರೆ ಸಭೆಯಲ್ಲಿ ಕೂತಿರುವವರಿಗೂ ಸಾಮಾನ್ಯದವರಿಗೆಲ್ಲ ಬೆವರಿ ಹೋಗಿರ್ಬೋದು. ಇದು ಏನಾಗ್ತಾ ಇದೆ, ಅತ್ಯಂತ ಅದ್ಭುತ, ಅತ್ಯಂತ ಆಶ್ಚರ್ಯಕರವಾದ್ದು. ಅಂದರೆ ಇಷ್ಟ ತನಕ ಇದು ನಡೆಯದೇ ಇದ್ದದ್ದು ಕಣ್ಣು ಮುಂದೆನೇ ಎಲ್ಲಿಂದ ಬರ್ತಾ ಇದೆ ಸೀರೆ, ಇದು ಎಲ್ಲಿಂದ ಬರ್ತಾ ಇದೆ ಅಂತೇಳಿದರೆ ಯಾರಿಗೂ ಅರ್ಥವಾಗದ ಆ ಪರಿಸ್ಥಿತಿಯಲ್ಲಿ ಬಾಕಿದ್ದವರು ಬೆವರಿ ಹೋಗಿರ್ಬೋದು. ಈ ಏನಂತೇಳಿದರೆ ಒಂಥರ ಆಶ್ಚರ್ಯದಲ್ಲಿ ಅವರು ಬೆವರಿರ್ಬೋದು. ಇವನಂತೂ ಪೂರ್ತಿ ಬೆವರಿ ಹೋಗಿದ್ದಾನೆ, ಇವನಲ್ಲಿ ಏನೂ ಶಕ್ತಿ ಉಳಿದಿಲ್ಲ ರಾಕ್ಷಸನಲ್ಲಿ ಅಂತ ಅಲ್ಲಿಗೆ ವಿಕೃಷ್ಯಮಾಣೆ ಆಯ್ತಲ್ಲ. ಈಗ ನೆಕ್ಸ್ಟ್ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಮತ್ತೆ ದುಶ್ಯಾಸನ ಸೀರೆ ಎಳೆಯುತ್ತಿದ್ದಂತೆ ಪುನಶ್ಚೈವ ವಿಕರ್ಷಮಾಣೆ ದುಶ್ಯಾಸನೆ ಅನ್ಯಾನಿ ಚ ತಾದೃಶಾನಿ, ಅಂಥದ್ದೇ ಸೀರೆಗಳು
ಬರ್ತಾನೇ ಇವೆ ಎಳಿತಾನೇ ಇದ್ದಾನೆ. ಆದರೆ ಈ ಪಾಪಿಗೆ ಕೊನೆ ಮುಟ್ಟಲಿಕ್ಕೆ ಆಗಲೇ ಇಲ್ಲ ಅಂತೇಳಿದರೆ ಎಷ್ಟು ಸೀರೆ ಉಂಟು, ಈ ಸೀರೆಗಳು ಮುಗಿಯುವುದೇ ಇಲ್ವಾ ಅಂತ, ಇದು ಮುಗಿಯುವುದಿಲ್ಲ ಅಂತ, ನನ್ನಿಂದ ಇನ್ನು ಎಳಿಲಿಕ್ಕೆ ಆಗುವುದಿಲ್ಲ ಅಂತ ಕೂತು ಬಿಟ್ಟ. ಅವನು ಬಳಲಿ ದೇಹ ಬೆವರಿ ಕಣ್ಣು ಮಂಜಾಗಿ ಸುಸ್ತಾಗಿ ಅವನು ತಲೆ ತಿರುಗಿ ಕುಸಿದು ಬಿದ್ದ, ಸಭೆಯಲ್ಲಿ ಕುಕ್ಕರಿಸಿದ. ಹೀಗೆ ದ್ರೌಪದಿಗೆ ಅವಮಾನ ಮಾಡಲು ಹೊರಟ ಆ ಪಾಪಿ ತಾನೇ ಅವಮಾನಿತನಾಗಿ ಕುಸಿದ. ಇದರಿಂದ ದ್ರೌಪದಿ ವಸ್ತ್ರಾಪಹರಣ ಸರ್ವತಾ ಅಶಕ್ಯ ಎಂದು ಜಗತ್ತಿಗೆ ತಿಳಿಯಿತು. ಇದು ಬಲಾತ್ಕಾರದಿಂದ ಶಾಸ್ತ್ರಾರ್ಥವನ್ನು ಕೂಡ ಎಷ್ಟೋ ರಾಕ್ಷಸರು ಅದನ್ನು ಏನು ಮಾಡೋದು, ತಿರುಚುವ ಎಲ್ಲ ಪ್ರಯತ್ನ ಮಾಡ್ತಾರೆ. ಅಂದರೆ ಶಾಸ್ತ್ರಕ್ಕೆ ಮಾಡುವಂಥ ಅದು ಅಪಚಾರ, ಅವರಿಂದಲೂ ಆಗೋದಿಲ್ಲ ಅಪಚಾರ ಮಾಡಲಿಕ್ಕೆ ಅಂತೇಳಿದರೆ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾರೆ, ಅದು ಆಗೋದಿಲ್ಲ ಅಂತೇಳಿದರೆ ಈ ದ್ರೌಪದಿ ಅವಳು ವೇದಾಭಿಮಾನಿನಿ. ವೇದ ಅಂದ್ರೇನು? ಶಾಸ್ತ್ರಗಳು. ಸೊ ಶಾಸ್ತ್ರಕ್ಕೆ ಯಾರು ಅಪಚಾರ ಮಾಡ್ತಾರೋ ಅದು ದ್ರೌಪದಿಯ ಮಾನಭಂಗ ಮಾಡಿದ ಹಾಗೆ. ಅಂದರೆ ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಮಾಡಿದರೆ ಭಗವಂತ ಬಿಡೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ವಸ್ತ್ರೋಚ್ಛಯೇ ಶೈಲನಿಭೆ ಪ್ರಜಾತೆ ದುರ್ಯೋಧನ ಪ್ರಾಹ ಸಂಜಾತ ಕೋಪಃ ಪ್ರವೇಶಯೇನಾಂ ಗ್ರಾಮೇವ ಶೀಘ್ರಂ ಕಿಂ ನ ಸ್ಥಿರೇಣೇತಿ ಸುಮಂದ ಬುದ್ಧಿ. 365ನೇ ಶ್ಲೋಕ. ವಸ್ತ್ರಗಳ ಸಮುದಾಯವು ಪರ್ವತದಂತೆ ಸದೃಢವಾಗಿ ಉಂಟಾಗುತ್ತಿರಲು ಅತ್ಯಂತ ಮಂದವಾದ ದುರ್ಬುದ್ಧಿಯುಳ್ಳ ಆ ದುರ್ಯೋಧನನು ವಿಪರೀತ ಕೋಪವುಳ್ಳವನಾಗಿ, ಹೇ ದುಶ್ಯಾಸನ, ಈ ದ್ರೌಪದಿಯನ್ನು ಶೀಘ್ರದಲ್ಲಿ ನಮ್ಮ ಮನೆಗೆ ಕಳುಹಿಸು, ನಮಗೆ ವಿಳಂಬದಿಂದ ಏನು ಪ್ರಯೋಜನ, ಈ ರೀತಿ ಹೇಳುತ್ತಾನೆ. ವಸ್ತ್ರೋಚ್ಚಯೇ ಶೈಲನಿಭೇ ಪ್ರಜಾತೆ ದುರ್ಯೋಧನ ಪ್ರಾಹ ಸಂಜಾತ ಕೋಪಃ ಪ್ರವೇಶಯ ಇಮಾಂ ಗೃಹಮೇವ ಶೀಘ್ರಂ ಕಿಂ ನಶ್ಚಿರೇಣೇತಿ ಸುಮಂದ ಬುದ್ಧಿ. ವಸ್ತ್ರೋಚ್ಚಯೇ, ವಸ್ತ್ರದ ರಾಶಿ. ವಸ್ತ್ರೋಚ್ಚಯೇ ಅಂತೇಳಿದರೆ ವಸ್ತ್ರಗಳ ಸಮೂಹ ಬಿದ್ದಿದೆ, ರಾಶಿ, ಸೀರೆಗಳದ್ದು ರಾಶಿ ಬಿದ್ದಿದೆ. ಇವನು ಎಳೆದದ್ದು ಎಷ್ಟು ಸೀರೆ ಬಂದಿದೆ ಯಾರಿಗೂ ಲೆಕ್ಕ ಇಲ್ಲ, ಅಷ್ಟು ಸೀರೆ ಬಂದಿದೆ. ಆ ಸೀರೆ ಎಲ್ಲ ಎಳೆದು ಹಾಕಿದ್ದಾನೆ, ಅದು ದೊಡ್ಡ ರಾಶಿ ಆಗಿದೆ, ಅಷ್ಟು ಸೀರೆ ಬಂದಿದೆ ಅಂತ ಲೆಕ್ಕ. ವಸ್ತ್ರೋಚ್ಚಯೇ ಶೈಲನಿಭೇ ಪ್ರಜಾತೆ. ಅಲ್ಲಿ ರಾಜಸೂಯ ಯಾಗ ಮಾಡಿದಾಗ ದೊಡ್ಡ ದೊಡ್ಡ ರಾಶಿಗಳು, ಎಂಥ ರಾಶಿಗಳದು? ರತ್ನದ ರಾಶಿಗಳು ಬಂದು ಬಿದ್ದಿದ್ದು ಅಂತೇಳಿದರೆ ರತ್ನದ ಪರ್ವತಗಳು ಅಂತ ಹೇಳಿದರು ಮಧ್ವಾಚಾರ್ಯರು ಆವಾಗ. ಅದು ಏನಪ್ಪ ರತ್ನಗಳು ಎಷ್ಟು ಬಂದು ಬಿದ್ದಿವೆ ಅಂತ ಹೇಳಿದ್ರೆ ರತ್ನದ ಪರ್ವತಗಳೇ ಇವೆ ಅಂತ. ಪರ್ವತಗಳು ಅಂತ. ಇಲ್ಲಿ ಸೀರೆಯ ಪರ್ವತ ಅಂದರೆ ಶೈಲ ನಿಭೆ ವಸ್ತ್ರೋಚ್ಚಯೇ, ವಸ್ತ್ರದ ಸಮೂಹ, ವಸ್ತ್ರದ ರಾಶಿ ಎಷ್ಟು ದೊಡ್ಡದಾಗಿದೆ ಅಂದರೆ ಬೆಟ್ಟದಷ್ಟು ದೊಡ್ಡದಾಗಿದೆ. ಶೈಲನಿಭೇ ಪ್ರಜಾತೆ ಅಂದರೆ ದೊಡ್ಡ ಒಂದು ಪರ್ವತವೇ, ಸೀರೆಯ ಪರ್ವತವೇ ಹುಟ್ಟಿಕೊಂಡಿತು ಅಂತ. ಸೊ ಈ ರೀತಿ ಅಷ್ಟು ಸೀರೆ ಎಳೆದಿದ್ದಾನೆ ಇವ ಅಂತೇಳಿದ್ರೆ ಇದನ್ನು ನೋಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರು ನೋಡ್ತಾ ಇದ್ದಾನೆ? ದುರ್ಯೋಧನನಿಗೆ ನೋಡೇ ಸುಸ್ತಾಯಿತು. ದುರ್ಯೋಧನ ಪ್ರಾಹ ಹೇಳಿದ, ಸಂಜಾತ ಕೋಪ ಅಂದರೆ ಸರಿಯಾಗಿ ಕೋಪ ಹುಟ್ಟಿಕೊಂಡಿದೆ. ಏನು ಪ್ರಯೋಜನ ಅಂತೇಳಿದರೆ ಈ ದುರುಳ ಯಾರ ಹತ್ರ ಇವ ಜಗಳ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲಲ್ಲ ಅಂತೇಳಿದರೆ. ಭೀಮಸೇನ ಯಾರು? ವಾಯುದೇವರು. ದ್ರೌಪದಿ ದೇವಿ ಯಾರು? ಭಾರತೀ ದೇವಿ. ಇವರ ಜೊತೆಗೆ ನಡೀತದ ಈ ಒಂದು ಆಟ ಗೊತ್ತಿಲ್ಲ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಸುಮಂದ ಬುದ್ಧಿ. ಇವ ಮಂದ ಬುದ್ಧಿರಿ ಈ ದುರ್ಯೋಧನ. ಇವನಿಗೆ ಎಲ್ಲಿಂದ ಅರ್ಥ ಆಗಬೇಕು ಇದೆಲ್ಲ? ಸೊ ದುರ್ಯೋಧನ ಪ್ರಾಹ
ಸಂಜಾತ ಕೋಪ, ಭಾಳ ಕೋಪ ಬಂದಿದೆ, ಕೋಪದಿಂದ ಕೈ ನಡುಗುತ್ತಾ ಇದೆ ದುರ್ಯೋಧನಂದು. ಹೇಳ್ತಾ ಇದ್ದಾನೆ, ಹೇ ದುಶ್ಯಾಸನ, ಇದು ಅಂತೂ ಆಟ ನಿನ್ನಿಂದ ಆಗಲಿಲ್ಲ. ಈಗ ಏನು ಮಾಡೋದು? ಈ ದ್ರೌಪದಿ ಇವಳನ್ನು ಬಿಡಬಾರದು. ಪ್ರವೇಶಯ ಇಮಾಂ, ಇಮಾಂ ಅಂದರೆ ಈ ದ್ರೌಪದಿಯನ್ನು, ಪ್ರವೇಶ ಆಗಬೇಕು. ಎಲ್ಲಿಗೆ? ಗೃಹಮೇವ, ನನ್ನ ಮನೆಗೆ ಬರಲಿಗೆ ಅವಳು ದಾಸಿ ಅಲ್ವಾ, ಅಂದರೆ ಇಲ್ಲಿ ಸೋಲಿಸ್ಲಿಕ್ಕೆ ಆಗಲಿಲ್ಲ, ಇನ್ನು ಅಲ್ಲಿ ಉಪದ್ರ ಕೊಡುವ ಅಂತ. ಹಾಗೆ ಅಂತೂ ಅಂದರೆ ಆ ದುರುಳ ಬುದ್ಧಿ, ಅಥವಾ ಅದೇ ಕಂಟಿನ್ಯೂಷನ್ ಅದು. ಪ್ರವೇಶಯ ಇಮಾಂ, ಈ ದ್ರೌಪದಿಯನ್ನು, ಗೃಹಮೇವ, ನನ್ನ ಮನೆಗೆ ಪ್ರವೇಶಯ, ಎಳ್ಕೊಂಡು ಬಾ ಅಂತ. ಪ್ರವೇಶ ಮಾಡಿಸು ಅಂತ ಹೇಳಿದರೆ ಇನ್ನೇನು ಗೃಹ ಪ್ರವೇಶ ಮಾಡಿಸೋದಂತಲ್ಲ, ಗೃಹದ ಪ್ರವೇಶ ಮಾಡಿಸೋದು ಅಂತ ಹೇಳಿದರೆ ಮನೆಗೆ ಎಳ್ಕೊಂಡು ಬಾ ಅಂತ ಇವಳನ್ನು. ಶೀಘ್ರಂ, ಬೇಗ ಅಂತೇಳಿದರೆ ಅವನಿಗೆ ಕೋಪದಲ್ಲಿ ನಡುಗ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಅವಮಾನ ಆಗಿದೆ, ಅಂದರೆ ಏನೂ ಮಾಡಲಿಕ್ಕಾಗಲಿಲ್ಲ. ಇಬ್ಬರು ದುರುಳರು, ದುರ್ಯೋಧನ ಮತ್ತು ದುಶ್ಯಾಸನ, ಇನ್ನಿಬ್ಬರು ದುರುಳರು ಕರ್ಣ ಮತ್ತು ಶಕುನಿ, ಇಷ್ಟು ಜನ, 4 ಜನ ಆ್ಯಕ್ಟಿವ್ ದುರುಳರು. ಉಳಿದವರೆಲ್ಲ ಸುಮ್ಮನೆ ಕೂತವರೆಲ್ಲ ಇದ್ದಾರಲ್ಲ, ಅವರು ದುರುಳರ ಸಾಲಿಗೆ ಸೇರಿದವರು. ಆದ್ದರಿಂದ ಮಹಾಭಾರತದಲ್ಲಿ ಅವರೆಲ್ಲ ಸತ್ತೋದ್ರು. ಯಾಕೆ? ಇಂಥ ದುರುಳತನದ ಕೃತ್ಯ ನಡೆದಾಗ ಕೂಡ ಯಾರೂ ಮಾತಾಡದವರು, ಅಂದರೆ ನಮಗೇನು ಗೊತ್ತೇ ಆಗಲಿಲ್ಲ, ಕೇಳಲಿಲ್ಲ, ನಾವು ನೋಡಲಿಲ್ಲ. ಯಾರು ಧೃತರಾಷ್ಟ್ರ ಮತ್ತು ಗಾಂಧಾರಿ, ಅವರಿಗೆ ಕಣ್ಣು ಕಾಣುವುದಿಲ್ಲ. ಒಬ್ಬನಿಗೆ ಕುರುಡ, ಇನ್ನೊಬ್ಬಳು ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ಸರಿ, ಬಾಕಿದ್ದವರೆಲ್ಲ ದೊಡ್ಡ ದೊಡ್ಡವರು ಕೂತಿದ್ದಾರಲ್ವ, ಅವರು ಕುರುಡ್ರ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಕುರುಡರಿಗಿಂತಲೂ ಅದಕ್ಕಿಂತಲೂ ನೀಚ ಪರಿಸ್ಥಿತಿ ಅಂತೇಳಿದರೆ ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಮಾತಾಡಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇರ್ಬೋದು ಅವರಿಗೆ. ಇಷ್ಟೆಲ್ಲ ಅನ್ಯಾಯ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಂತ ಅಲ್ವಾ ಅಂತ. ಆದರೂ ಒಂದು ಧೈರ್ಯ ಮಾಡಿ ಮಾತಾಡಬೇಕಂತ ಅವರಿಗೆ ಅನ್ನಿಸ್ಲಿಲ್ಲ, ಮಾತಾಡಲಿಲ್ಲ ಅವರು. ಸೊ ಹೀಗೆ ಈ ಮಂದಬುದ್ಧಿ ಇದ್ದಾನಲ್ಲ ದುರ್ಯೋಧನ, ಅವನೇನು ಹೇಳ್ತಾ ಇದ್ದಾನೆ? ದುಶ್ಯಾಸನ, ಇವಳನ್ನು ನನ್ನ ಮನೆಗೆ ಗೃಹಮೇವ ಶೀಘ್ರಂ, ಬೇಗ ಪ್ರವೇಶಯ, ಎಳ್ಕೊಂಡು ಬಾ. ಕಿಂ ನಹ ನಮಗೆ, ಕಿಂ ಏನು, ಚಿರೇಣೇತಿ, ಯಾಕೆ ಲೇಟ್ ಮಾಡೋದು, ಈ ಕೆಲಸ ಆಗಲಿಲ್ಲಲ್ಲ, ಹೋಗಲಿ ಅಂತೇಳಿದರೆ ಮರ್ಯಾದೆ, ತನ್ನ ಮರ್ಯಾದೆ ಹೋಯಿತು, ಇಬ್ಬರದು ಎಲ್ಲರದ್ದು ಮರ್ಯಾದೆ ಹೋಯಿತು. ಸೊ ಎಲ್ಲರ ಮರ್ಯಾದೆ ಹೋದಲ್ಲಿ ಇನ್ನೇನು, ಇವಳು ಇನ್ನೂ ಅಲ್ಲೇ ಇದ್ದರೆ ಪೂರ್ತಿ ಎಲ್ಲ ಸಭಾಸದರು ಏನು ತಿಳ್ಕೊಳ್ತಾರೆ? ಇವರೆಷ್ಟು ಕೆಟ್ಟ ಬುದ್ಧಿಯವರು, ಇವರಿಂದ ಆಗಲಿಲ್ಲ ಅಂದರೆ ಕೆಟ್ಟ ಬುದ್ಧಿಗೆ ಕಡಿವಾಣ ಬಿದ್ದಿದೆ, ಭಗವಂತಂದೇ ಕಡಿವಾಣ ಇದು ಅಂತ ಎಣಿಸ್ಕೊಳ್ತಾರಲ್ವ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವಳನ್ನು ಇನ್ನು ಸಭೆಯಲ್ಲಿ ಇರಬಾರ್ದು, ಅವಳನ್ನು ಹೇಳ್ಕೊಂಡು ಬಂದುಬಿಡು ನನ್ನ ಮನೆಗೆ, ದಾಸಿ, ಅವಳು ದಾಸಿ ತಾನೇ ಅಂತ ದುಶ್ಯಾಸನನಿಗೆ ಏನು ಮಾಡ್ತಾನೆ? ಆಜ್ಞೆ ಮಾಡ್ತಾನೆ. ವಿಳಂಬ ಮಾಡಬೇಡ, ನಹ ಕಿಂ ಚಿರೇಣ, ಯಾಕೆ ಲೇಟ್ ಮಾಡೋದು, ಹೇಳ್ಕೊಂಡು ಬಾ ಸೀದಾ ಅಂತ. ಹೀಗೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಷ್ಟಾಗುವಾಗ ಈಗ ದುರ್ಯೋಧನ ಏನು ಹೇಳಿದ? ವಸ್ತ್ರೋಚ್ಚಯೇ, ಅನಂತ ಸೀರೆಗಳ ರಾಶಿ, ಅನಂತ ಅಂತ ಹೇಳಿದರೆ ಲೆಕ್ಕ ಇಲ್ಲದಷ್ಟು ಸೀರೆಗಳನ್ನು ಎಳೆದಿದ್ದಾನೆ, ಎಳೆದು ಹಾಕಿದ್ದಾನೆ. ಅದೊಂದು ದೊಡ್ಡ ರಾಶಿಯಾಗಿ, ದೊಡ್ಡ ಪರ್ವತ, ಸೀರೆದ್ದು ಪರ್ವತ ಆಗಿಬಿಟ್ಟಿದೆ. ಸೊ ಇಷ್ಟು ಸೀರೆ, ಸೊ ಅನಂತ ಸೀರೆಗಳ ರಾಶಿ ಪರ್ವತಪ್ರಾಯವಾಗಿ ಬೆಳೆಯಲು ಬಹಳ ಕೋಪಗೊಂಡ ಮಂದಬುದ್ಧಿಯ ದುರ್ಯೋಧನ ನುಡಿದ, ಹೇ ದುಶ್ಯಾಸನ, ಯಾಕೆ ತಡ ಮಾಡ್ತೀಯ? ಇವಳನ್ನು ನಮ್ಮ ಮನೆಗೆ ಕರೆದೊಯ್ಯಿ ಅಂತ ಹೇಳಿದ್ರೇನು, ಇವರಿಗೆ ಹೇಳಲಿಕ್ಕೆ ಸ್ವಲ್ಪ ದಾಕ್ಷಿಣ್ಯ ಆಗ್ತದೆ. ಹೇಳಿದ್ದೇನವ, ಎಳ್ಕೊಂಡು ಬಾ ಅಂತ. ಅವನ ನಾಲಿಗೆಯಲ್ಲಿ ಅದಕ್ಕಿಂತ ಉತ್ತಮವಾದ ಮಾತುಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇವಳನ್ನು ದಾಸಿ, ಎಳ್ಕೊಂಡು ಬಾ ಮನೆಗೆ ಅಂತ. ಸೊ ಹೀಗೆ ಮಂದಬುದ್ಧಿ ಅಂತ ಹೇಳಿದ್ದಾರೆ. ಅಂತೇಳಿದರೆ ತನಗೆ ಸಾಧ್ಯ ಆಗಲಿಲ್ಲ, ಯಾಕೆ ಹೀಗಾಯಿತು ಅಂತೇಳಿದರೆ ಇವರಿಗೆ ದೇವರ ಸಹಾಯ ಇದೆ, ಅಂದರೆ ದುರುಳತನ ಇದು ಪೂರ್ತಿ ನಡೆಯೋದಿಲ್ಲ, ಇದಕ್ಕೊಂದು ಲಿಮಿಟ್ ಇದೆ, ಲಿಮಿಟ್ ಹಾಕುವವರು ಇದ್ದಾರೆ, ಕಡಿವಾಣ ಹಾಕುವವರು ಇದ್ದಾರೆ ಅಂತ ಭಗವಂತನ ಇರುವಿಕೆಯನ್ನು ಅವನು ಎಣಿಸ್ಬೇಕಾಗಿತ್ತು, ನೆನೆಯಬೇಕಾಗಿತ್ತು. ಇಲ್ಲವೇ ಇಲ್ಲ. ಮಂದಬುದ್ಧಿಗೆ ಅದೆಲ್ಲ ಯೋಚನೆ ಎಲ್ಲಿಂದ ಬರಬೇಕು? ಭಗವಂತನ ಸಹಾಯ ಇವರಿಗೆ ಸಿಕ್ಕಿರಬೇಕು ಅಂತ ಅದೆಲ್ಲ ಯೋಚನೆ ಬರುವಂಥ ಜಾತಿ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳಿದರು ಮಧ್ವಾಚಾರ್ಯರು, ಸುಮಂದ ಬುದ್ಧಿ, ಮಂದ ಬುದ್ಧಿ ಇವನು ಅಂತ ತಿಳ್ಕೊಂಡು. ಈಗ ಈ ಘಟನೆ ಅಂತೂ ನಡೆಯಿತು. ಈ ಘಟನೆ ಅಲ್ಲಿಗೆ ನಿಲ್ಲಿಲ್ಲ, ಇನ್ನೆಲ್ಲ ಸುಮಾರೆಲ್ಲ ಆಗಲಿಕ್ಕುಂಟು, ಜೋರೆಲ್ಲ. ಸೊ ಅದನ್ನು ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.